ಒಂದ್ ಕಡೆ ದೇವರನಾಡು ಕೇರಳದ ಪರಿಸ್ಥಿತಿ ಇದಾದ್ರೆ ಇನ್ನು ರಾಜ್ಯ ರಾಜಕಾರಣದ ವಿಚಾರಕ್ಕೆ ಬರೋಣ. ಮೂಡ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಸ್ತ್ರ ಪ್ರತ್ಯಾಸ್ತ್ರಗಳ ಎಲ್ಲವೂ ಕೂಡ ನೋಡೋದಕ್ಕೆ ಸಿಗ್ತಾ ಇದೆ. ಒಂದ್ ಕಡೆ ಪಾದಯಾತ್ರೆ, ನಿನ್ನೆ ಕಾಂಗ್ರೆಸ್ನ ಅತಿ ದೊಡ್ಡ ಸಮಾವೇಶ ಮೈಸೂರಿನಲ್ಲಾಯಿತು. ಇವತ್ತು ಮತ್ತೊಂದು ರೀತಿಯ ಸಮಾವೇಶ ದೋಸ್ತಿ ನಾಯಕರಿಂದ. ದೋಸ್ತಿ ಮೂಡ ಅಸ್ತ್ರಕ್ಕೆ ಕಾಂಗ್ರೆಸ್ನಿಂದ ಒಂದು ಬ್ರಹ್ಮಾಸ್ತ್ರ ಕೂಡ ಸಿದ್ಧವಾಗಿದೆ. ದೋಸ್ತಿ ಪಾದಯಾತ್ರೆಗೆ ದಿಕ್ಕು ಬದಲಾಯಿಸ್ತಾ ಇದೆಯಾ ಕೈ ರಣತಂತ್ರ? ನಾನಾ ನೀನಾ ಎಂಬ ಜಿದ್ದಿಗೆ ಬಿದ್ದಿದೆಯಂತೆ ಕಾಂಗ್ರೆಸ್. ಮಾಜಿ ಸಿಎಂ ಬಿಎಸ್ವೈಗೆ ಮತ್ತೆ ಪೋಕ್ಸೋ ಕಂಟಕ ಆಗಬಹುದಾ ಅನ್ನುವಂತಹ ಪ್ರಶ್ನೆ. ಕಾರಣ ಈ ಕೇಸನ್ನ ರೀಓಪನ್ ಮಾಡುವಂತಹ ಚಿಂತನೆ ಕಾಂಗ್ರೆಸ್ನದ್ದು. ದೋಸ್ತಿಯ ಮೂಡ ಅಸ್ತ್ರಕ್ಕೆ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರ ಮೇಲೆ ಈ ಹಿಂದೆ ದಾಖಲಾದಂತಹ ಪೋಕ್ಸೋ ಕೇಸ್, ಅದನ್ನ ರೀಓಪನ್ ಮಾಡೋದಕ್ಕೆ ಕಾಂಗ್ರೆಸ್ ಏನಾದರೂ ಪ್ಲಾನ್ ಮಾಡ್ಕೊಳ್ತಾ ಇದೆಯಾ ಅನ್ನೋದು ಸದ್ಯ ಇರುವಂತಹ ಕುತೂಹಲ. ಮೋಸ್ಟ್ಲಿ ಶ್ರೀಪಾದ್, ಇದನ್ನೇ ವಿಚಾರವನ್ನ ಮುಂದಿಟ್ಕೊಂಡು ದೋಸ್ತಿ ನಾಯಕರನ್ನ ಕಟ್ಟಿ ಹಾಕುವಂತಹ ಪ್ಲಾನ್ ಅಂತ ಅನ್ಸುತ್ತೆ ಕಾಂಗ್ರೆಸ್ ಪಾಳೆಯದ್ದು. ಒಂದ್ ಕಡೆ ಮೂಡ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನಾ ನೀನಾ ಅಂತ ದೋಸ್ತಿ ನಾಯಕರು ಅಖಾಡಕ್ಕೆ ಇಳಿದು ಬಿಟ್ಟಿದ್ದಾರೆ. ಬಟ್ ಅವ್ರನ್ನ ಕಟ್ ಹಾಕ್ಬೇಕಲ್ಲ, ಅದು ರಾಜಕೀಯವಾಗಿ ಆಗದೆ ಇದ್ರೂ ಕೂಡ ವೈಯಕ್ತಿಕ ವರ್ಚಸ್ಸನ್ನ ಕಟ್ಟಿ ಹಾಕೋ ಮೂಲಕ ಅವ್ರಿಗೊಂದು ಟಾಂಟ್ ಕೊಡಬೇಕು ಅನ್ನುವಂಥ ಪ್ಲಾನ್ ಕಾಂಗ್ರೆಸ್ ನಾಯಕರದ್ದು ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ನೀವು ನೋಡಿದ್ರೆ ಈ ಬೆಳವಣಿಗೆಗಳನ್ನ ಹೇಗೆ ಅನಿಸ್ತಾ ಇದೆ ನಿಮಗೆ? ಕರ್ನಾಟಕ ರಾಜಕಾರಣ ಯಾವಾಗಲೂ ಕೂಡ ಸಾಮರಸ್ಯ ರಾಜಕಾರಣಕ್ಕೆ ಹೆಸರಾಗಿದೆ. ಆದ್ರೆ ಈಗ ರಿವೆಂಜ್ ಪಾಲಿಟಿಕ್ಸ್ಗೆ ಬಹಳ ಹೆಸರಾಗ್ತಾ ಇದೆ ಅನ್ನೋದು ಬಹಳ ಸ್ಪಷ್ಟವಾಗ್ತಾ ಇದೆ. ನೀ ನನ್ನನ್ನು ಅರೆಸ್ಟ್ ಮಾಡಿದ್ರೆ ನಾನು ನಿನ್ನನ್ನು ಅರೆಸ್ಟ್ ಮಾಡ್ತೀನಿ ಅನ್ನುವಂಥ ಮನಸ್ಥಿತಿ ಈಗ ರಾಜ್ಯದಲ್ಲಿ ನಿರ್ಮಾಣ ಆಗಿದೆ. ಮುಯಿಗೆ ಮುಯಿ, ಅರೆಸ್ಟ್ಗೆ ಅರೆಸ್ಟ್ ಅನ್ನುವಂತಹ ಪರಿಸ್ಥಿತಿ. ಯಾಕಂದ್ರೆ ಇದನ್ನ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ ಅನ್ನೋದು ಇಲ್ಲಿ ಬಹಳ ಸ್ಪಷ್ಟವಾಗ್ತಾ ಇದೆ. ದೋಸ್ತಿ ಪಾದಯಾತ್ರೆ ಮಾಡುವ ಮೂಲಕ ಸಿಎಂ ಸಿದ್ದರಾಮಯ್ಯ ಅವರನ್ನ ಕಟ್ಟಿ ಹಾಕುವ ಎಲ್ಲಾ ರೀತಿಯ ರಣತಂತ್ರಗಳನ್ನು ರೂಪಿಸ್ತಾ ಇತ್ತು. ಆದ್ರೆ ಈಗ ಕಾಂಗ್ರೆಸ್ನ ರಣತಂತ್ರದಿಂದ ದೋಸ್ತಿಗೆ ಮಗ್ಗಲ ಮುಳ್ಳಾಗುವ ಎಲ್ಲಾ ಸಾಧ್ಯತೆ ಇದೆ. ಯಡಿಯೂರಪ್ಪ ಅವರ ಕೇಸನ್ನ ರೀಓಪನ್ ಮಾಡುವ ಮೂಲಕ. ಅಂದ್ರೆ ಇಲ್ಲಿ ಇನ್ ಕೇಸ್ ಮೂಡ ಹಗರಣದಲ್ಲಿ ಸಿದ್ದರಾಮಯ್ಯ ಏನಾದ್ರೂ ಅರೆಸ್ಟ್ ಆಗ್ತಾರೆ ಅಂತ ಆದ್ರೆ ಯಡಿಯೂರಪ್ಪ ಅವರು ಕೂಡ ಅರೆಸ್ಟ್ ಆಗೋದು ಫಿಕ್ಸ್ ಆಗುತ್ತೆ. ಅಲ್ಲಿಗೆ ಸಿದ್ದರಾಮಯ್ಯ ಅವರು ಫಸ್ಟ್ ಅರೆಸ್ಟ್ ಆಗ್ತಾರಾ ಅಥವಾ ಯಡಿಯೂರಪ್ಪ ಅವರನ್ನ ಫಸ್ಟ್ ಅರೆಸ್ಟ್ ಮಾಡ್ತಾರಾ ಅನ್ನೋಂಥದ್ದು ಸದ್ಯಕ್ಕಿನ ಪ್ರಶ್ನೆ ಆಗ್ತಾ ಇದೆ. ನೋಡೋಣ ಈ ರಿವೆಂಜ್ ಪಾಲಿಟಿಕ್ಸ್ ಸದ್ಯಕ್ಕೆ ಯಾವ ಹಂತವನ್ನ ತಲುಪುತ್ತೆ. ಕರ್ನಾಟಕದಲ್ಲಿ ಸಾಮರಸ್ಯ ರಾಜಕಾರಣ ಅಂತ ದೊಡ್ಡ ಹೆಸರು ಮಾಡಿತ್ತು, ಆದ್ರೆ ಸದ್ಯಕ್ಕೆ ಅದು ಆಗ್ತಾ ಇಲ್ಲ. ಇನ್ನು ಬಿಎಸ್ ಯಡಿಯೂರಪ್ಪ ವಿರುದ್ಧ ಪೋಕ್ಸೋ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಸದ್ಯಕ್ಕೆ ರಿಲೀಫ್ ಅಲ್ಲಿದ್ದಾರೆ. ಅಂದ್ರೆ ಮಧ್ಯಂತರ ರಕ್ಷಣೆಯಲ್ಲಿ ಬಿಎಸ್ ಯಡಿಯೂರಪ್ಪ ಇರೋದು. ಆದ್ರೆ ಈಗ ಪ್ರಕರಣ ಸುಪ್ರೀಂ ಕೋರ್ಟ್ಗೆ ಕೊಂಡೊಯ್ಯೋದಕ್ಕೆ ಎಲ್ಲಾ ರೀತಿಯ ಪ್ಲಾನ್ಗಳಾಗ್ತಾ ಇದೆ. ಈಗಾಗಲೇ ಕಾನೂನು ತಜ್ಞರ ಜೊತೆಗೆ ಸರ್ಕಾರ ಅಭಿಪ್ರಾಯ ಸಂಗ್ರಹ ಮಾಡುವ ಕೆಲಸ ಮಾಡ್ತಾ ಇದೆ. ಸೋಮವಾರ ಬಿಎಸ್ ಯಡಿಯೂರಪ್ಪ ಅವರ ವಿರುದ್ಧ ಅರ್ಜಿಯನ್ನ ಸಲ್ಲಿಸುವ ಸಾಧ್ಯತೆ ಕೂಡ ಅಧಿಕವಾಗಿದೆ. ಕೇಸ್ ರೀಓಪನ್ ಮಾಡುವಂತಹದ್ದು ಅಷ್ಟು ಈಸಿ ಆದಂತಹ ಕೆಲಸ ಅಲ್ಲ. ಈ ಸಾರಿ ಯಡಿಯೂರಪ್ಪ ಅವ್ರನ್ನ ಕಟ್ಟಿ ಹಾಕಬೇಕು ಅಂತಂದ್ರೆ ಸರಿಯಾಗಿಯೇ ಕಟ್ಟಿ ಹಾಕಬೇಕು. ಅದಕ್ಕೆ ಕಾನೂನಿನ ನೆರವು ಬಹಳ ಆಗುತ್ತೆ. ಹೀಗಾಗಿ ಹೇಗೆ ಸಾಧ್ಯ ಅನ್ನೋದು ಕಾನೂನು ತಜ್ಞರ ಜೊತೆಗೆ ಚರ್ಚೆ ಆಗ್ತಾ ಇದೆ. ಕರೆಕ್ಟ್. ಇನ್ನ ಅದೇ ರೀತಿ ರಾಜ್ಯದಲ್ಲಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ರಿವೆಂಜ್ ಪಾಲಿಟಿಕ್ಸ್ ಶುರುವಾಗಿದೆ ಅನ್ನುವಂಥ ಅನುಮಾನ ಯಾಕೆ ಶುರುವಾಗಿದೆ ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ ಆ ಕುರಿತ ಒಂದು ವರದಿ ಇದೆ, ನೋಡ್ಕೊಂಡು ಬರ್ರಿ. ರಾಜ್ಯದಲ್ಲಿ ಶುರುವಾಯಿತು ರಿವೆಂಜ್ ಪಾಲಿಟಿಕ್ಸ್. ದೋಸ್ತಿಗಳ ಹಳೆ ಕೇಸ್ ರೀಓಪನ್ಗೆ ಪ್ಲಾನ್. ಮೂಡ ಸಂಘರ್ಷದ ಬೆಂಕಿ ರಾಜ್ಯ ರಾಜಕಾರಣದ ದಿಕ್ಕನ್ನ ಬದಲಿಸಿದೆ. ಮುಯಿಗೆ ಮುಯಿ, ಅರೆಸ್ಟ್ಗೆ ಅರೆಸ್ಟ್ ತಂತ್ರ. ರಿವೆಂಜ್ ಪಾಲಿಟಿಕ್ಸ್. ಹೌದು, ಹೀಗೊಂದು ಚರ್ಚೆ ಶುರುವಾಗಿದೆ. ಸಾಮರಸ್ಯಕ್ಕೆ ಹೆಸರಾಗಿದ್ದ ಕರ್ನಾಟಕ ಪಾಲಿಟಿಕ್ಸ್ ರಿವೆಂಜ್ ಪಾಲಿಟಿಕ್ಸ್ ಆಗೋ ಎಲ್ಲಾ ಸಾಧ್ಯತೆ ಇದೆ. ಸಿಎಂ ಸಿದ್ದರಾಮಯ್ಯರನ್ನ ಸಿಕ್ಕಿಸಿಕೊಳ್ಳಲು ಹೋದ ದೋಸ್ತಿಗಳಿಗೆ ತಮ್ಮ ಹಳೆ ಕೇಸ್ ರೀಓಪನ್ ಆಗೋ ಸಾಧ್ಯತೆ ಇದೆ. ರಾಜ ಹುಲಿಗೆ ಮತ್ತೆ ಎದುರಾಗುತ್ತಾ ಪೋಕ್ಸೋ ಸಂಕಷ್ಟ. ಮುಡಾ ಕೇಸ್ನಲ್ಲಿ ಸಿಎಂ ಸಿದ್ದರಾಮಯ್ಯರನ್ನ ಹಣಿಯಲು ದೋಸ್ತಿಗಳು ಪಾದಯಾತ್ರೆ ಮಾಡಿ ಕಾಂಗ್ರೆಸ್ ನಾಯಕರನ್ನ ಕೆಣಕಿದೆ. ಹೀಗಾಗಿ ಸಿದ್ದರಾಮಯ್ಯ ಕೂಡ ವಿರೋಧಿಗಳನ್ನ ಹತ್ತಿಕ್ಕಲು ಹಳೆ ಕೇಸ್ ರೀಓಪನ್ ಮಾಡ್ತಿದ್ದಾರಂತೆ. ಅದರಲ್ಲಿ ಮೊದಲನೆಯದಾಗಿ ಮಾಜಿ ಸಿಎಂ ಯಡಿಯೂರಪ್ಪರನ್ನೇ ಟಾರ್ಗೆಟ್ ಮಾಡಿ ಹಳೆ ಕೇಸ್ಗೆ ಮರುಜೀವ ನೀಡಲು ಸರ್ಕಾರ ಮುಂದಾಗಿದೆಯಂತೆ. ದೋಸ್ತಿ ಪಾದಯಾತ್ರೆಗೆ ಗರಂ ಆಗಿರೋ ಕಾಂಗ್ರೆಸ್ ಹೈಕಮಾಂಡ್ ಬಿಜೆಪಿ ಕಾಲದ ಹಗರಣ ಹೊರಗೆ ತರಲು ಖಡಕ್ ಸೂಚನೆ ನೀಡಿದೆಯಂತೆ. ಈ ಹಿನ್ನೆಲೆಯಲ್ಲಿ ಯಡಿಯೂರಪ್ಪ ಪೋಕ್ಸೋ ಕೇಸ್ನಲ್ಲಿ ಹೈಕೋರ್ಟ್ನ ಮಧ್ಯಂತರ ರಕ್ಷಣೆ ಹಾಗೂ ಕೋರ್ಟ್ ಹಾಜರಾತಿ ವಿನಾಯಿತಿ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಹೋಗೋಕೆ ರಾಜ್ಯ ಸರ್ಕಾರ ನಿರ್ಧಾರ ಮಾಡಿದೆಯಂತೆ. ಬಿಎಸ್ವೈ ರಿಲೀಫ್ ಪ್ರಶ್ನಿಸಿ ಸುಪ್ರೀಂಗೆ ಸರ್ಕಾರ ಅರ್ಜಿ. ಪೋಕ್ಸೋ ಕೇಸ್ನಲ್ಲಿ ಸಿಐಡಿ ವಿಚಾರಣೆಗೆ ಮಾತ್ರ ಹಾಜರಾಗ್ತಿರೋ ಯಡಿಯೂರಪ್ಪನವರಿಗೆ ಶಾಕ್ ನೀಡೋಕೆ ಮುಂದಾಗಿರೋ ಸರ್ಕಾರ ಈ ಬಗ್ಗೆ ಕಾನೂನು ತಜ್ಞರ ಜೊತೆ ಅಭಿಪ್ರಾಯ ಸಂಗ್ರಹ ಮಾಡ್ತಿದೆಯಂತೆ. ಹೀಗಾಗಿ ಸೋಮವಾರ ಸುಪ್ರೀಂ ಕೋರ್ಟ್ನಲ್ಲಿ ಯಡಿಯೂರಪ್ಪ ವಿರುದ್ಧ ಅರ್ಜಿ ಸಲ್ಲಿಸೋ ಸಾಧ್ಯತೆ ಇದೆಯಂತೆ.
ಮುಡಾ ಕೇಸ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಅರೆಸ್ಟ್ ಆದ್ರೆ ಯಡಿಯೂರಪ್ಪ ಅರೆಸ್ಟ್ ಫಿಕ್ಸ್ ಎನ್ನಲಾಗಿದೆ. ಹೀಗಾಗಿ ಯಾರು ಮೊದಲು ಅರೆಸ್ಟ್ ಆಗ್ತಾರೆ ಎಂಬ ಪ್ರಶ್ನೆ ಇದೀಗ ರಾಜಕೀಯ ಪಡಸಾಲೆಯಲ್ಲಿ ಚರ್ಚೆಯಾಗ್ತಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡಿದ್ದಾರೆ ಪ್ರತಿನಿಧಿ ಬಸವರಾಜ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಬಸವರಾಜ್, ಗಮನಿಸ್ತಾ ಇದ್ದೀವಿ ಸಂಪೂರ್ಣವಾಗಿ ಯಡಿಯೂರಪ್ಪ ವರ್ಸಸ್ ಸಿದ್ದರಾಮಯ್ಯ ಅನ್ನೋಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ನೀವು ಈ ರೀತಿ ದಾರಿಯಲ್ಲಿ ಹೋದ್ರೆ ನಾವು ಈ ರೀತಿ ದಾರಿಯಲ್ಲಿ ಬರ್ತೀವಿ, ನಮಗೂ ಅಸ್ತ್ರಗಳಿದೆ, ನಾವು ಆಡಳಿತ ಪಕ್ಷದಲ್ಲಿ ಕೂತ್ಕೊಂಡವರು ನಿಮಗೆ ಬುದ್ಧಿ ಕಲಿಸ್ತೀವಿ ಅನ್ನೋ ರೀತಿಯಲ್ಲಿ ಇದೆ ಸದ್ಯಕ್ಕಿನ ಬೆಳವಣಿಗೆ. ಏನಾಗ್ಬೋದು ಬಸವರಾಜ್, ಯಾವ ರೀತಿ ನೋಡ್ತಾ ಇದ್ರಿ ನೀವು ಸದ್ಯಕ್ಕಿನ ಬೆಳವಣಿಗೆಯನ್ನ? ಖಂಡಿತ ಶ್ರೀಪಾದ, ನೀವೊಂದು ಮಾತನ್ನ ಹೇಳ್ತಾ ಇದ್ರಿ, ಕರ್ನಾಟಕದಲ್ಲಿ ರಾಜಕೀಯ ಸಾಮರಸ್ಯದ ರಾಜಕೀಯ ಇರ್ತದೆ ಅನ್ನೋಂಥದ್ದು. ಖಂಡಿತ ಅಡ್ಜಸ್ಟ್ಮೆಂಟ್ ರಾಜಕೀಯ ಇಲ್ಲಿವರೆಗೂ ನಡ್ಕೊಂಡ್ ಬರ್ತಾ ಇತ್ತು. ಈಗ ನಡೀತಾ ಇರ್ತಕ್ಕಂಥ ಬೆಳವಣಿಗೆಗಳು, ಕಳೆದ ಒಂದು ತಿಂಗಳಿಂದ ನಡೀತಕ್ಕಂಥ ಎಲ್ಲಾ ಬೆಳವಣಿಗೆಗಳಿಗೂ ಕೂಡ ದೆಹಲಿ ನಾಯಕರು ಕಾರಣ ಆಗ್ತಾ ಇದ್ದಾರೆ ಮತ್ತು ದೆಹಲಿ ನಾಯಕರ ಒತ್ತಡ ಆಗ್ತದೆ. ಒಂದ್ ಕಡೆ ಬಿಜೆಪಿಯಿಂದ ದೆಹಲಿ ನಾಯಕರ ಒತ್ತಡ ಏನಾಯ್ತು, ಮೂಢ ಹಗರಣವನ್ನ ಕೈ ಬಿಡಬೇಡಿ, ಮೂಢ ಹಗರಣವನ್ನ ತೆಗೆದುಕೊಂಡು ನೀವು ಪಾದಯಾತ್ರೆ ಮಾಡಿ, ಹೋರಾಟವನ್ನ ಮಾಡಿ, ಅಧಿವೇಶನದಲ್ಲಿ ಹೋರಾಟ ಮಾಡಿ ಅನ್ನುವಂತ ಸೂಚನೆ ಏನ್ ಖಡಕ್ ಆಗಿ ಬಂದಿತ್ತು, ಅದನ್ನ ಯಥಾವತ್ತಾಗಿ ರಾಜ್ಯ ನಾಯಕರು ಪಾಲಿಸಲೇಬೇಕಾದಂತ ಅನಿವಾರ್ಯತೆ ಇದೆ. ಆ ನಿಟ್ಟಿನಲ್ಲಿ ಈಗಾಗಲೇ ಪಾದಯಾತ್ರೆ ಮುಗ್ದಾಗಿ ಒಂದು ಅಂತಿಮ ಸ್ವರೂಪಕ್ಕೆ ಬಂದಿದೆ. ಆದ್ರೆ ಕಾಂಗ್ರೆಸ್ ನಾಯಕರು ಒಂದಷ್ಟು ಕೈ ಕಟ್ಟಿ ಕೂತ್ಕೊಂಡಿದ್ರು, ಬಿಜೆಪಿ ವಾಗ್ದಾಳಿ ಮೇಲೆ ವಾಗ್ದಾಳಿ ಮಾಡ್ತಾ ಇದ್ರು ಮತ್ತು ಒಂದಷ್ಟು ರಾಜಕೀಯ ಪಟ್ಟಣ ಹಾಕಿದ್ರು ಕೂಡ ಕಾಂಗ್ರೆಸ್ ಸರ್ಕಾರ ಒಂದಷ್ಟು ಸುಮ್ಮನೆ ಕೂತಿತ್ತು. ಇದಕ್ಕೆ ಕಾಂಗ್ರೆಸ್ ಹೈಕಮಾಂಡವೇ ಗರಂ ಆಗಿರ್ತಕ್ಕಂಥದ್ದು. ಯಾಕಂದ್ರೆ ಹಿಂದೆ ಅಧಿಕಾರಕ್ಕೆ ಬರ್ಬೇಕಾದಾಗ ಸಾಕಷ್ಟು ಆರೋಪಗಳನ್ನ ಮಾಡಿ ಅಧಿಕಾರಕ್ಕೆ ಬಂದಿರತಕ್ಕಂಥದ್ದು. 40% ಕಮಿಷನ್ ಇರ್ಬೋದು, PSI ಹಗರಣ ಇರ್ಬೋದು, ಬಿಟ್ಕಾಯಿನ್ ಹಗರಣ ಇರ್ಬೋದು, ಇನ್ನುಳಿದಂತೆ ಕರೋನಾ ಹಗರಣ ಇರ್ಬೋದು. ಈ ಹಗರಣಗಳು ಈಗಾಗಲೇ ತನಿಖೆ ಕೊಟ್ಟಿದ್ರು ಕೂಡ ಯಾಕೆ ಇವುಗಳನ್ನ ನೀವು ಎತ್ತಿ ಹಗರಣದ ವರದಿಯನ್ನ ತರಿಸ್ಕೊಂಡು ಅವ್ರಿಗೆ ಅಸ್ತ್ರಕ್ಕೆ ಪ್ರತ್ಯಕ್ಷವಾಗಿ ಕಟ್ಟಿ ಹಾಕಕ್ಕೆ ಆಗ್ತಿಲ್ಲ ಅನ್ನೋಂತ ಒಂದು ವಾಗ್ದಾಳಿಯನ್ನ ಮಾಡಿದ್ರು. ಅದರ ಮುಂದುವರೆದ ಭಾಗವಾಗಿ ಕಳೆದ ಭಾನುವಾರ ಹೈಕಮಾಂಡ್ ನಾಯಕರು ರಾಜ್ಯಕ್ಕೆ ಆಗಮಿಸಿದ್ರು. ಆ ವೇಳೆ ಕೂಡ ಒಂದಷ್ಟು ಕಟ್ಟುನಿಟ್ಟಿನ ಕಾಂಗ್ರೆಸ್ ನಾಯಕರು ಸೂಚನೆಯನ್ನ ಕೊಟ್ಟು ಹೋಗಿರ್ತಕ್ಕಂಥದ್ದು. ಬಹಳ ಪ್ರಮುಖವಾಗಿ ಪೋಕ್ಸೋ ಕೇಸ್ ಏನಿದೆ ಯಡಿಯೂರಪ್ಪನವ್ರದ್ದು, ಈಗಾಗಲೇ ಅವರಿಗೆ ಹೈಕೋರ್ಟ್ ನಲ್ಲಿ ಮಧ್ಯಂತರ ರಿಲೀಫ್ ಸಿಕ್ಕಿದೆ ಮತ್ತು ಕೋರ್ಟ್ಗೆ ಹಾಜರಾಗತಕ್ಕಂಥ ವಿನಾಯಿತಿ ಕೂಡ ಸಿಕ್ಕಿದೆ. ಇದನ್ನ ಪ್ರಶ್ನಿಸಿ ನೀವು ಇನ್ನೂವರೆಗೂ ಯಾಕೆ ಸುಪ್ರೀಂ ಕೋರ್ಟ್ಗೆ ಹೋಗಿಲ್ಲ ಅನ್ನುವಂತ ಒಂದು ಚಾಟಿಯನ್ನ ಬಿತ್ತಿರ್ತಕ್ಕಂಥದ್ದು. ಅದ್ರ ಜೊತೆಗೆ ರಾಜ್ಯ ನಾಯಕರು ಯಾರೆಲ್ಲ ಅಡ್ಜಸ್ಟ್ಮೆಂಟ್ ರಾಜಕೀಯನ ಮಾಡ್ತಾ ಇದ್ರಲ್ಲ, ಇದು ಸೊಲ್ಲಲ್ಲ. ಈ ರೀತಿಯಾಗಿ ಕಾಂಗ್ರೆಸ್ ಒಂದ್ ಕಡೆ ರಿವೆಂಜ್ ಪಾಲಿಟಿಕ್ಸ್ ಗಮನಿಸ್ತಾ ಇದ್ರಿ, ಮತ್ತೊಂದ್ ಕಡೆ ಮಾತಿನ ಮಲ್ಲ ಯುದ್ಧವೂ ಕೂಡ ಜೋರಾಗಿ ನಡೀತಾ ಇದೆ. ಯಾವ ರೀತಿ ಮಾತಿನ ಸಂಘರ್ಷ ಈಗ ಇಬ್ಬರು ನಾಯಕರಿಂದ ಆಗ್ತಾ ಇದೆ ಅಂತಂದ್ರೆ, DCM DK ಶಿವಕುಮಾರ್ ವರ್ಸಸ್ ಮಾಜಿ CM ಕುಮಾರಸ್ವಾಮಿ. ರಾಜ್ಯ ರಾಜಕಾರಣದಲ್ಲಿ ಇಷ್ಟು ದಿನ ಬಿಚ್ತೀನಿ ಅನ್ನುವಂಥ ವಾರ್ ಈಗ ಗಂಡಸ್ತನದ ವಾರ್. ನೋಡಿ, DK ಶಿವಕುಮಾರ್ ಕುಮಾರಸ್ವಾಮಿ ಅವರಿಗೆ ಒಂದು ಕೌಂಟರ್ ಕೊಟ್ಟರೆ, ಕುಮಾರಸ್ವಾಮಿ ಅವರು DK ಶಿವಕುಮಾರ್ಗೂ ಕೂಡ ಒಂದು ಕೌಂಟರ್ ಅನ್ನ ಕೊಡ್ತಾ ಇದ್ದಾರೆ. ಇವರಿಬ್ಬರ ಮಧ್ಯೆ ಈಗ ಗಂಡಸ್ತನದ ಮಾತುಕತೆ ಸಿಕ್ಕಾಪಟ್ಟೆ ಜೋರಾಗಿ ನಡೀತಾ ಇದೆ. ಸಭ್ಯತೆಯ ಎಲ್ಲೆಯನ್ನ ಮೀರ್ತಾ ಇರೋದು ದುರಂತ. ಬಹಳ ಕ್ಲೀನ್ ಸ್ವಾಮಿ ಅಂತೆ ಕುಮಾರಸ್ವಾಮಿ, ಬಹಳ ಕ್ಲೀನ್ ಅಂತೆ, ಬಹಳ ಕ್ಲೀನ್ ಸ್ವಾಮಿ ಅಂತೆ. ನನಗೆ ಗೊತ್ತಿಲ್ಲ, ಮೊನ್ನೆ ಆಫೀಸರ್ಗಳು ಕೇಳಿದೆ ಏನಪ್ಪಾ ಅಂತ ಅನ್ಬಿಟ್ಟು, ಒಂದು 50 ಡಿನೋಟಿಫಿಕೇಶನ್ ಕೇಸ್ಗಳು, 50 ತತ್ತಿನ